ಬೆಂಗಳೂರನ್ನು ನಾವು ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ, IT ಹಬ್ಬು ಅದು ಇದು ಅಂತ ಬಹಳ ಹೆಸರುಗಳಿಂದ ಕರಿತೀವಿ. ಈಗ ಟಾಪ್ ಸಿಟಿಗಳ ಪಟ್ಟಿ ಮಾಡಲಾಗಿದೆ. ಆ ಟಾಪ್ ಸಿಟಿಗಳ ಪಟ್ಟಿಯಲ್ಲಿ ನಿಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು 12ನೇ ಸ್ಥಾನವನ್ನು ಪಡೆದಿದೆ. ದಿನ ಕಳೆದಂತೆ IT BT ಟೆಕ್ಕಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಟೆಕ್ ಉದ್ಯೋಗಿಗಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆಯಾಗಿದೆಯಂತೆ. ಬೆಂಗಳೂರಿನಲ್ಲಿ ಸದ್ಯ 1 ಮಿಲಿಯನ್ ಗಡಿ ದಾಟಿದ್ದಾರೆ IT BT ಉದ್ಯೋಗಿಗಳ ಸಂಖ್ಯೆ. ಸದ್ಯ IT BT ವಲಯದ ಟೆಕ್ಕಿಗಳ ವರದಿಯನ್ನ CBRE ಕೊಟ್ಟಿದೆ. CBRE ಬಿಡುಗಡೆ ಮಾಡಿರುವ ಗ್ಲೋಬಲ್ ಟೆಕ್ ಟ್ಯಾಲೆಂಟ್ ಗೈಡ್ ಬುಕ್ 2025ರಲ್ಲಿ ಬೆಂಗಳೂರಿನಲ್ಲಿ ವಿಶ್ವದ 12 ಪವರ್ ಹೌಸ್ ಮಾರುಕಟ್ಟೆಗಳ ಸ್ಥಾನ ಪಡೆದಿದೆ. ಇದಕ್ಕೆಲ್ಲ ಕಾರಣ 1 ಮಿಲಿಯನ್ IT ಟೆಕ್ಕಿಗಳು ಅಂತ ವರದಿಯನ್ನು ಕೊಟ್ಟಿದೆ. IT ಸಿಟಿ ಅಂತ ಕರೆಸಿಕೊಳ್ಳುವಂಥ ಬೆಂಗಳೂರು ನಿಜವಾಗ್ಲೂ IT ಸಿಟಿ ಆಗಿದೆ. IT ಹಬ್ ಒಂದು ಇಡೀ ಏಷ್ಯಾದ ಅತಿ ದೊಡ್ಡ IT ಹಬ್ ಇರೋದು ಬೆಂಗಳೂರಿನಲ್ಲಿ. ಬಟ್ ಬೆಂಗಳೂರಿನಲ್ಲಿಯೇ ಈಗ ಟೆಕ್ಕಿಗಳ ಸಂಖ್ಯೆ 1 ಮಿಲಿಯನ್ ದಾಟಿದೆ, ಅಂದರೆ 10 ಲಕ್ಷ ದಾಟಿ ಹೋಗಿದೆ. ಬೆಂಗಳೂರಲ್ಲಿರುವ ಒಟ್ಟು ಜನರ ಸಂಖ್ಯೆಯಲ್ಲಿ 10 ಲಕ್ಷ ಜನ ಟೆಕ್ಕಿಗಳೇ ಇದ್ದಾರೆ, IT BT ಕೆಲಸ ಮಾಡೋರೇ ಇದ್ದಾರೆ. ಹಾಗಾಗಿ 12ನೇ ಸ್ಥಾನ ನಮಗೆ ಸಿಕ್ಕಿದೆ. ವರ್ಷಿತ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವರ್ಷಿತ, ಟಾಪ್ ಸಿಟಿಗಳ ಪಟ್ಟಿಯಲ್ಲಿ ಬೆಂಗಳೂರಿಗೆ 12ನೇ ಸ್ಥಾನ, ಅದು IT BT ವಿಚಾರದಲ್ಲಿ. ಯಾವುದು ಇದು CBRE, ಏನು ವರದಿ ಕೊಟ್ಟಿದೆ ಈ CBRE? ಎಸ್ ಪ್ರಣುತ್, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ, ಯಾಕಂದ್ರೆ ಬೆಂಗಳೂರಿಗೆ ಸಾಕಷ್ಟು ಹೆಸರುಗಳಿಂದ ಕೂಡ ಕರೆಯುವಂಥದ್ದು IT ಹಬ್ ಅಂತ ಕೂಡ ಕರೀತಾರೆ. ಹಾಗಾಗಿ ಒಂದು ಕಡೆಯಾಗಿ IT BT ವರ್ಕರ್ಗಳ ಸಂಖ್ಯೆ ಕೂಡ ಅತಿ ಹೆಚ್ಚಾಗ್ತಾ ಇರುವಂಥದ್ದು. ಒಂದು ಕಡೆಯಾಗಿ ಈಗಾಗಲೇ ನಾನು ಹೇಳ್ತಾ ಇದ್ದೆ, ಸತತವಾಗಿ IT BT ವರ್ಕರ್ಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಏಷ್ಯಾದಲ್ಲೇ ನಂಬರ್ 1 IT ಹಬ್ ಅನ್ನುವಂತಹ ಮಾತುಗಳು ಕೂಡ ಕೇಳ್ಪಡ್ತಾ ಇರುವಂಥದ್ದು. ಬಹು ಮುಖ್ಯವಾಗಿ ಟಾಪ್ ಸಿಟಿಗಳಲ್ಲಿ 12ನೇ ಸ್ಥಾನವನ್ನ ಈಗ ಪಡ್ಕೊಂಡಿರುವಂಥದ್ದು. ಬಹು ಮುಖ್ಯವಾಗಿ ನೋಡ್ತಾ ಹೋದ್ರೆ 1 ಮಿಲಿಯನ್ಗೂ ಅತಿ ಹೆಚ್ಚಾಗಿ IT BT ವರ್ಕರ್ಸ್ಗಳು ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಈಗ ವರದಿಯಲ್ಲಿ ಪತ್ತೆಯಾಗಿರುವಂಥದ್ದು. ಇನ್ನೊಂದು ಕಡೆ ನೋಡ್ತಾ ಹೋದ್ರೆ ಪ್ರಣುತ್, ಹೌದು IT BT ವರ್ಕರ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದೇ ರೀತಿಯಾಗಿ ಬೆಂಗಳೂರಿನಲ್ಲೂ ಕೂಡ ಒಂದಷ್ಟು ಟ್ರಾಫಿಕ್ ಸಮಸ್ಯೆಗಳಾಗಿರ್ಬೋದು ಅಥವಾ ಅವರಿಗೆ ಉದ್ಯೋಗದ ಸಮಸ್ಯೆಗಳಾಗಿರ್ಬೋದು, ಅದು ಕೂಡ ಈಗ ಕಾಣ್ತಾ ಇರುವಂಥದ್ದು. ಇನ್ನೊಂದು ಕಡೆಯಾಗಿ ಈಗೇನು ವರದಿಯನ್ನು ಕೊಟ್ಟಿದೆ, ವರದಿಯನ್ನು ನೋಡ್ತಾ ಇದ್ರೆ ಒಂದು ಕಡೆಯಾಗಿ ಖುಷಿ ಆಗುತ್ತೆ. ಯಾಕಂದರೆ ನಮ್ಮ ಬೆಂಗಳೂರು ಈಗ 12ನೇ ಸ್ಥಾನವನ್ನು ಪಡೆದುಕೊಂಡಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂದೆ. ಇನ್ನೊಂದು ಕಡೆಯಾಗಿ ಸಂಖ್ಯೆಗಳು 1 ಮಿಲಿಯನ್ ದಾಟಿದೆ IT ವರ್ಕರ್ಗಳ ಸಂಖ್ಯೆ ಅಂತ ಅಂದರೆ ಒಂದು ಕಡೆ, ಇನ್ನೊಂದು ಕಡೆ ಕೂಡ ಸ್ವಲ್ಪ ಬೇಸರದ ಸಂಗತಿ. ಯಾಕಂದರೆ ಎಲ್ಲೋ ಒಂದು ಕಡೆ ಟ್ರಾಫಿಕ್ ಸಮಸ್ಯೆಗಳು, ಸಾರ್ವಜನಿಕರು ಕೂಡ ಅತಿ ಹೆಚ್ಚಾಗಿ ಸಮಸ್ಯೆಗಳು ಕಾಡ್ತಾ ಇದೆ. ಯಾಕಂದರೆ IT ವರ್ಕರ್ಗಳ ಸಂಖ್ಯೆ ಅತಿ ಹೆಚ್ಚಾಗ್ತಾ ಇರೋದ್ರಿಂದ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇರೋದಾಗಿರ್ಬೋದು ಅಥವಾ ಪಾರ್ಕಿಂಗ್ ಸಮಸ್ಯೆಗಳಾಗ್ತಾ ಇರಬಹುದಾಗಿರ್ಬೋದು, ಹೀಗೆ ಸಾಕಷ್ಟು ಸಮಸ್ಯೆಗಳು ಕಾಡ್ತಾ ಇದೆ. ಇನ್ನೊಂದು ಕಡೆಯಾಗಿ ಈ ರೀತಿ ಒಂದು 12ನೇ ಸ್ಥಾನ ಸ್ಮಾರ್ಟ್ ಸಿಟಿಗಳಲ್ಲಿ ಅನ್ನುವಂತಹ ಸ್ಥಾನವನ್ನು ಪಡ್ಕೊಂಡಿದೆ ಅಂದ್ರೆ ನಿಜಕ್ಕೂ ಖುಷಿಯಾದ ಸಂಗತಿ ಪ್ರಣುತ್. ಥ್ಯಾಂಕ್ ಯು ವರ್ಷಿತಾ ಮಾಹಿತಿಗೆ.